ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆಶಾ ಕಿರಣ, ತಕ್ಷಣ ಆಯುರ್ವೇದ ಆಸ್ಪತ್ರೆ ನಿರ್ದೇಶಕರು. ಹಲವಾರು ಚರ್ಮ ರೋಗಗಳಿಂದ ನಮ್ಮ ರೋಗಿಗಳು ಬಳಲುತ್ತಾರೆ. ಚರ್ಮ ರೋಗಗಳು ಎಷ್ಟು ವಿಧವಿದೆ ಅಂದರೆ, ರೋಗಿಗಳೆಷ್ಟು ವಿಧವಿದ್ದಾರೋ ಅಷ್ಟೇ ವಿಧಗಳ ಚರ್ಮ ರೋಗಗಳು ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾದದ್ದು ಎರಡು ಥರ. ಒಂದು ಅಲರ್ಜಿಯಿಂದ ಬರುವಂಥದ್ದು ಅರ್ಟಿಕೇರಿಯಲ್ ರ್ಯಾಷಸ್ ಅಂತ ಹೇಳ್ತೀವಿ. ರ್ಯಾಷಸ್ ಬರುತ್ತೆ ಮೈಯಲ್ಲಿ. ಈ ರ್ಯಾಷಸ್ಸಿಗೆ ಅರ್ಟಿಕೇರಿಯಾ ರ್ಯಾಷಸ್ ಅಂತ ಹೇಳ್ತೀವಿ. ಇದಕ್ಕೆ ಪಿತ್ತಜನ್ಯ ಚರ್ಮ ರೋಗಗಳು ಅಂತ ಕೂಡ ಇದಕ್ಕೆ ಹೆಸರಿದೆ. ಶರೀರದಲ್ಲಿ ಪಿತ್ತ ಜಾಸ್ತಿ ಆದಾಗ ಅದು ಇಮ್ಯುನಿಟಿಯನ್ನು ಬಾಧೆ ಮಾಡ್ತದೆ. ಅದು ತನ್ನ ಶರೀರದ ಕೆಲವು ಕಲೆಗಳಿಗೆ ಎಗೇನ್ಸ್ಟ್ ಆಗಿ ಅದು ವರ್ಕ್ ಮಾಡೋದರಿಂದ ಹಲವಾರು ಥರ ರ್ಯಾಷಸ್ ಬರುತ್ತೆ. ಇಮ್ಯುನೋಗ್ಲೋಬುಲಿನ್ಸ್ ಅಂತ ಒಂದು ಥರ ಇಮ್ಯುನಿಟಿ ನಮ್ಮ ಶರೀರದಲ್ಲಿದೆ. ಅದು ನಮ್ಮ ಎಗೇನ್ಸ್ಟ್ ಆಗಿಯೇ ಬಂದಾಗ ಅದು ರ್ಯಾಷಸ್ ಆಗುತ್ತೆ. ಅದು ಯಾವ ಕಾರಣದಿಂದ ಬರುತ್ತೆ ಅಂದರೆ, ಆಧಿನ ಜಾಯತೆ ವ್ಯಾಧಿ ಅಂತ ಒಂದು ರಹಸ್ಯವಾದಂಥ ಒಂದು ಶ್ಲೋಕ ಇದೆ. ಅಂದರೆ ಹಲವಾರು ವಿಧವಾದ ಮಾನಸಿಕವಾದ ಖಿನ್ನತೆ, ಟೆನ್ಷನ್ ನಮಗೆ ಬಂದುಬಿಟ್ರೆ, ಏನೋ ಕಾರಣಕ್ಕಾಗಿ, ಅದು ಕೆಲಸದ ವಿಷಯ ಆಗಿರ್ಬೋದು, ವಿದ್ಯಾಭ್ಯಾಸದ ವಿಷಯ ಆಗಿರ್ಬೋದು, ಮನೆಯಲ್ಲಿರುವಂಥ ವಿಷಯ ಆಗಿರ್ಬೋದು, ಈ ಥರ ಹಲವಾರು ವಿಷಯದ ಮಾನಸಿಕ ಖಿನ್ನತೆ ಜಾಸ್ತಿ ಆದಾಗ ಅದು ಕೂಡ ಈ ಒಂದು ಅರ್ಟಿಕೇರಿಯಲ್ ರ್ಯಾಷಸ್ ಅಂತ ಹೇಳುವಂಥ ಒಂದು ಚರ್ಮದ ಸಮಸ್ಯೆಗೆ ಕಾರಣವಾಗುತ್ತೆ ಅಂತ ಎಷ್ಟೋ ರೋಗಿಗಳ ಜೊತೆಗೆ ನಾವು ಇಂಟರ್ಯಾಕ್ಟ್ ಮಾಡೋದರಿಂದ ನಮಗೆ ತಿಳಿದು ಬರುತ್ತದೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಈಗ ಅರ್ಟಿಕೇರಿಯಲ್ ರ್ಯಾಷಸ್ ಅಂತ ಹೇಳುವಂಥ ಒಂದು ಸಮಸ್ಯೆ, ಚರ್ಮ ರೋಗ ಬಂದಾಗ ಏನು ಮಾಡಬೇಕು ಅಂದರೆ, ನಾಡಿ ಪರೀಕ್ಷೆಯನ್ನು ಮಾಡಿ ವಾತಪಿತ್ತ ಕಫಗಳಲ್ಲಿ ಯಾವ ತ್ರಿದೋಷದಲ್ಲಿ ಯಾವ ದೋಷ ಜಾಸ್ತಿ ಆಗಿದೆ, ಪಿತ್ತ ದೋಷ ಜಾಸ್ತಿ ಆಗಿದೆಯಾ ಅಂತ ಅರ್ಥ ಮಾಡ್ಕೋಬೇಕು. ಈ ಥರ ಪಿತ್ತ ಜಾಸ್ತಿ ಆದಾಗ ಆ ಪಿತ್ತ ಶಾಮಕವಾದ ಎಷ್ಟೋ ಔಷಧಗಳು ಆಯುರ್ವೇದದಲ್ಲಿದೆ. ಆ ಅವಿಪತ್ತಿಕರ ಚೂರ್ಣ ಅಂತ ಒಂದು ಚೂರ್ಣ ಇದೆ, ಎಷ್ಟು ಒಳ್ಳೆಯದು ಗೊತ್ತಾ. ಆ ಅವಿಪತ್ತಿಕರ ಚೂರ್ಣವನ್ನು ದಿನವೂ ನಿತ್ಯ ವಿರೇಚನಕ್ಕೋಸ್ಕರ ಉಪಯೋಗಿಸ್ತೀವಿ. ಈ ವಿರೇಚನ ಮಾಡಿದಾಗ ಪಿತ್ತ ದೋಷ ಕಡಿಮೆ ಆಗ್ತದೆ, ಕಡಿಮೆ ಆಗ್ತದೆ. ಅದೇ ಥರ ಈ ರೋಗಕ್ಕೆ ಒಂದು ನಿದಾನ ಅಂತ ಇರ್ತದೆ. ಒಂದೊಂದು ರೋಗಕ್ಕೆ ಆ ರೋಗ ಕಾರಣಕವಾದಂಥ ಪದಾರ್ಥಗಳು, ಕೆಲವು ಕೆಮಿಕಲ್ಸ್ ಇರ್ಬೋದು, ಫ್ರೀ ರ್ಯಾಡಿಕಲ್ಸ್ ಇರ್ಬೋದು, ಅದು ನಮ್ಮ ಶರೀರದಲ್ಲಿ ಜಾಸ್ತಿ ಆಗ್ತಾ ಇರ್ತದೆ. ಎಲ್ಲ ನಾವು ತಿನ್ನುವ ಆಹಾರ ಏನಿದೆ ಅದು ಎಲ್ಲ ಕೆಲವರಲ್ಲಿ ಡೈಜೆಸ್ಟ್ ಕರೆಕ್ಟಾಗಿ ಆಗೋದಿಲ್ಲ, ಅದು ಜೀರ್ಣವಾಗುವುದಿಲ್ಲ. ಅದು ಅರ್ಧಂಬರ್ಧ ಜೀರ್ಣ ಆದಾಗ ಅದಕ್ಕೆ ಆಮ ಅಂತ ಕರೀತಾರೆ. ಆಮ ಜಾಸ್ತಿ ಆಗ್ತದೆ. ಈ ಥರ ಆಮ ಜಾಸ್ತಿ ಆದಾಗ ಅದು ಈ ಪಿತ್ತವನ್ನು ಜಾಸ್ತಿ ಮಾಡ್ತದೆ. ಅದರಿಂದ ಅದು ಚರ್ಮದಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಈ ಚರ್ಮದ ಸ್ಪೆಷಾಲಿಟಿ ಏನಂತ ಕೇಳಿದರೆ, ಚರ್ಮ ಅನ್ನೋದು ಲಾರ್ಜೆಸ್ಟ್ ಆರ್ಗನ್ ಥರ ನಮ್ಮ ಶರೀರದಲ್ಲಿ. ಎಷ್ಟು ತಲೆಯಿಂದ ಕಾಲುವರೆಗೂ ನಮ್ಮ ಚರ್ಮ ಇದೆ ಅಲ್ವಾ. ಈ ಚರ್ಮದ ಒಂದು ಮುಖ್ಯ ಗುಣ ಏನಂದರೆ, ಅದು ಎಲ್ಲ ನಮ್ಮ ಬಟ್ಟೆಗಳ ಜೊತೆ ಇಂಟ್ರ್ಯಾಕ್ಟ್ ಆಗ್ತದೆ, ಹೊರಗಡೆ ಇರುವಂಥ ವಾತಾವರಣ ಜೊತೆ ಇಂಟ್ರ್ಯಾಕ್ಟ್ ಆಗ್ತದೆ. ಈ ಥರ ಇಂಟ್ರ್ಯಾಕ್ಟ್ ಆದಾಗ ಆ ಸರ್ಫಸ್ ಏರಿಯಾ ಎಷ್ಟಿದೆ ನೋಡಿ, ಅದರಲ್ಲಿ ಬರುವಂಥ ಹೊರಗಡೆ ಇರುವ ಕಲ್ಮಶಗಳೆಲ್ಲ ಫಸ್ಟ್ ತಡೆಯೋದು ಯಾರು ಅಂದರೆ ಚರ್ಮ. ಸೊ ಚರ್ಮ ಎಕ್ಸ್ಪೋಸ್ ಆಗ್ತದೆ. ಅದಷ್ಟೇ ಅಲ್ಲ, ನಾವು ಡಿಯೋಡ್ರೆಂಟ್ ಯೂಸ್ ಮಾಡ್ತೀವಿ, ಇಲ್ಲ ಸ್ಕಿನ್ನಿಗೆ ಆಯಿಂಟ್ಮೆಂಟ್ ಯೂಸ್ ಮಾಡ್ತೀವಿ, ಹಲವಾರು ಥರದ ಈ ಪದಾರ್ಥಗಳನ್ನು ಇವಾಗ ನಾವು ಯೂಸ್ ಮಾಡ್ತೀವಿ. ಅದರದ್ದೆಲ್ಲ ಏನೋ ಟೆಸ್ಟಿಂಗ್ ಮಾಡಿರ್ತಾರೆ, ಆದರೆ ಎಲ್ಲರಿಗೂ ಅದು ಸೇರುವುದಿಲ್ಲ. ಒಂದು ವೇಳೆ ನಿಮ್ಮ ಚರ್ಮಕ್ಕೆ ಅನುಗುಣವಲ್ಲದಂಥ ಒಂದು ಡಿಯೋಡ್ರೆಂಟನ್ನು ನೀವು ಉಪಯೋಗಿಸಿದರೆ ಅದು 1-2 ದಿವಸದಲ್ಲಿ ನಿಮ್ಗೆ ಗೊತ್ತಾಗಲ್ಲ. ಸ್ವಲ್ಪ ದಿನ ಜಾಸ್ತಿ, 6 ತಿಂಗಳು 1 ವರ್ಷ ಯೂಸ್ ಮಾಡಿದಾಗ ನಿಮ್ಮ ಚರ್ಮಲ್ಲಿ ಅದು ಹಲವಾರು ಥರದ ಪರಿಣಾಮಗಳು ಸೃಷ್ಟಿ ಮಾಡ್ತದೆ. ಅದರಿಂದ ಕೂಡ ಈ ರ್ಯಾಷಸ್ಸು ಬರಬಹುದು. ಇಲ್ಲ, ಕೆಲವರು ಏನು ಮಾಡ್ತಾರೆ, ಬ್ರಂಚ್ ಅಂತ ಒಂದು ಅಭ್ಯಾಸ ಮಾಡ್ತಾರೆ. ಅಂದರೆ ಬ್ರೇಕ್ಫಾಸ್ಟು ಲಂಚು ಮಿಕ್ಸ್ ಮಾಡೋದು ಅಂತ ಮಾಡಿ ಒಂದೇ ಟೈಮ್ ತಗೊಳ್ಳೋದು ಅಂತ. ಬೆಳಿಗ್ಗೆ ಯೋಗ ಮಾಡೋದು ಅನ್ನೋ ಹೆಸರಲ್ಲಿ 4 ಗಂಟೆಗೆ ಎದ್ದೇಳ್ತೀರಾ. 4 ಗಂಟೆಗೆ ಎದ್ದು 5 o'clock, 6 o'clock, 7 o'clock, 8 o'clock, 9 o'clock ಯಾವುದು ಬ್ರೇಕ್ಫಾಸ್ಟೇ ಮಾಡಲ್ಲ. ಹಲವಾರು ಆ್ಯಕ್ಟಿವಿಟೀಸ್ ಮಾಡ್ತೀರಾ. ಮಧ್ಯದಲ್ಲಿ ಏನೋ ಕಾಫಿ ಕುಡಿತೀರಾ, ಇಲ್ಲ ಏನೋ ಜ್ಯೂಸ್ ಕುಡಿತೀರಾ. ಈ ಥರ ಎಲ್ಲ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಅವಾಯ್ಡ್ ಮಾಡ್ತಾ 11 ಗಂಟೆಗೆ ಊಟ ಮಾಡ್ತೀರಾ. 11 ಗಂಟೆಗೆ ಊಟ ಮಾಡುವಾಗ ಏನಾಗುತ್ತೆ, ಆಮೇಲೆ ಏನು ಮಾಡ್ತೀರಾ, 11 ಗಂಟೆಗೆ ಊಟ ಆದಮೇಲೆ ಮಧ್ಯಾಹ್ನ ಇರುವಂಥ ಲಂಚನ್ನು ಸ್ಕಿಪ್ ಮಾಡ್ತೀರಾ. ನಮ್ಮ ಶರೀರದಲ್ಲಿ ಅಗ್ನಿ ಅಂತ ಒಂದಿದೆ, ವೈಶ್ವಾನರ ಅಗ್ನಿ ಅಂತ ಕರೀತಾರೆ ಇದಕ್ಕೆ. ಈ ಅಗ್ನಿ ಏನಾಗುತ್ತೆ, ಒಂದು ಟೈಮಿಗೆ ಅಗ್ನಿ ಬಂದುಬಿಟ್ಟು ಆಫ್ ಆಗಿಬಿಡ್ತದೆ.
ಸಾಮಾನ್ಯವಾಗಿ ಮನುಷ್ಯನಿಗೆ ಎದ್ದ ನಂತರ 2 ಗಂಟೆ ಒಳಗಡೆ ಅಗ್ನಿ ಜ್ವಾಲೆ ಕರೆಕ್ಟಾಗಿ ಆಗ್ತದೆ ಹೊಟ್ಟೆಯಲ್ಲಿ. ಆ ಟೈಮಲ್ಲಿ ಆಹಾರವನ್ನು ನಾವು ಕೊಡಬೇಕು. ಈಗ 6 ಗಂಟೆಗೆ ನೀವು ಎದ್ದೇಳ್ತೀರಾ ಅಂದರೆ 8 ಗಂಟೆ ಒಳಗಡೆ ಬ್ರೇಕ್ಫಾಸ್ಟ್ ಮಾಡಬೇಕು. ಇಲ್ಲಿ 4 ಗಂಟೆಗೆ ಹೇಳ್ತೀರಾ ಅಂದರೆ ಒಂದು 7 o'clock ಒಳಗಡೆ ಆದರೂ ಬ್ರೇಕ್ಫಾಸ್ಟ್ ಮಾಡಬೇಕು. ಈ ಥರ ನೀವು ಮಾಡಿಲ್ಲ ಅಂದರೆ ಏನಾಗುತ್ತೆ, ಆ ಅಗ್ನಿ ಕೆಟ್ಟೋಗುತ್ತೆ, ಅದು ಕಡಿಮೆ ಆಗುತ್ತೆ. ಆಯುರ್ವೇದ ಪ್ರಕಾರ ಹೇಳ್ತಾ ಇರೋದು. ಒಂದು ಒಲೆಯಲ್ಲಿ ಅಗ್ನಿ ಕೆಟ್ಟ ಮೇಲೆ ನೀವು ಪಾತ್ರೆ ಇಟ್ಟು ಅದರಲ್ಲಿ ನೀವು ಅನ್ನ ಬಿಸಿ ಮಾಡಲಿಕ್ಕಾಗುತ್ತಾ, ಬೇಯಿಸ್ಲಿಕ್ಕಾಗುತ್ತಾ? ಆಗಲ್ಲ. ಅದೇ ಥರ ಅಗ್ನಿ ಯಾವಾಗ ಕರೆಕ್ಟಾಗಿ ಅಗ್ನಿ ಇದೆಯೋ, ಹಸುವಾಗ್ತದೆಯೋ ಆ ಟೈಮಲ್ಲಿ ನಾವು ಆಹಾರವನ್ನು ಕೊಡಬೇಕು. ಹಲವಾರು ಜನ ಇದನ್ನು ಮಾಡೋದಿಲ್ಲ, ಎಷ್ಟೋ ಕಾಲದಿಂದ ಮಾಡದೇ ಬರ್ತಾ ಇರ್ತಾರೆ. ಆಮೇಲೆ ಒಂದು ದಿನ ಏನಾಗುತ್ತೆ, ಇದು ಇಂಡೈಜೆಷನಿಗೆ ಕಾರಣ ಆಗುತ್ತೆ, ಕರೆಕ್ಟಾಗಿ ಮೋಷನ್ ಆಗಲ್ಲ, ಹಲವಾರು ಸಮಸ್ಯೆಗಳು ಇದರಿಂದ ಬರುತ್ತೆ. ಆವಾಗ ಅದಕ್ಕೆ ಬೇಕಾಗಿ ಮೆಡಿಸಿನ್ಸ್ ತಗೊಳ್ತೀವಿ, ನಮಗೆ ಇದರ ಮೂಲ ಕಾರಣ ಗೊತ್ತಿರಲ್ಲ. ಈ ಮೂಲ ಕಾರಣ ನಮ್ಮ ಡೈಜೆಷನ್ ಕರೆಕ್ಟಾಗಿ ನಾವು ಇಟ್ಕೋಬೇಕು, ಇಲ್ಲದಿದ್ದರೆ ಅದರಿಂದ ಸಮಸ್ಯೆ ಬರುತ್ತೆ ಅಂತ ಹೇಳೋದು ಒಂದು. ಎರಡನೇದು, ಆಹಾರದಲ್ಲಿ ಪೌಷ್ಟಿಕಾಂಶಗಳು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಳೋದು. ಕಾರ್ಬೋಹೈಡ್ರೇಟ್ಸ್ ಆಗಲಿ, ಪ್ರೋಟೀನ್ಸ್ ಆಗಲಿ, ವೆಜಿಟಬಲ್ಸ್ ಆಗಲಿ, ಫೈಬರ್ ಆಗಲಿ, ವಾಟರ್ ಆಗಲಿ, ಸಾಲ್ಟ್ ಆಗಲಿ, ಶುಗರ್ ಆಗಲಿ, ಆಯಿಲ್ ಆಗಲಿ, ಎಲ್ಲವೂ ನಮಗೆ ಬೇಕು. ನ್ಯೂಟ್ರಿಷನಲ್ಲಿ ಎಲ್ಲವೂ ಸಮೀಕೃತ ಆಹಾರ ಅಂತ ಕರಿತೀವಿ, ಎಲ್ಲವೂ ಬೇಕಾಗುತ್ತೆ. ಅದರಲ್ಲಿ ಯಾವುದಾದ್ರು ಒಂದು ಹೆಚ್ಚು ಕಡಿಮೆ ಆದರೂ ಕೂಡ ಅದು ಸ್ಕಿನ್ನಿಗೆ ರಿಫ್ಲೆಕ್ಟ್ ಆಗ್ಬೋದು. ಸೊ ಇದಕ್ಕೆಲ್ಲ ಏನು ಮಾಡಬೇಕು? ಈಗ ಅರ್ಟಿಕೇರಿಯಲ್ ರ್ಯಾಷಸ್ ಬರುತ್ತೆ, ನವೆ ಬರುತ್ತೆ, ಇಲ್ಲ ಅಲ್ಲೆಲ್ಲ ಕೆಂಪಾಗಿ ಸ್ಕಿನ್ ರ್ಯಾಷಸ್ ಬರುತ್ತೆ, ಏನು ಮಾಡಬೇಕು? ತಕ್ಷಣ ಆಯುರ್ವೇದ ತಜ್ಞರ ಹತ್ರ ಹೋಗಿ ಈ ಸಮಸ್ಯೆಯನ್ನು ಹೇಳಿ, ಯಾವ ಡಾಕ್ಟ್ರು ಕರೆಕ್ಟಾಗಿ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ ನೋಡಿ, ಒಂದು 10-15 ನಿಮಿಷ 20 ನಿಮಿಷ ನಿಮ್ಮ ಜೊತೆ ಯಾರು ಮಾತಾಡ್ತಾರೆ, ನಿಮ್ಮ ಹಿಸ್ಟ್ರಿ ತೆಗಿಬೇಕು. ಆ ಥರ ಇರೋ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡಬೇಕು. ಮಾಡಿದ ಮೇಲೆ ಏನಾಗುತ್ತೆ, ಅವರು ನಾಡಿ ಪರೀಕ್ಷೆ ಮಾಡಿ ನಿಮ್ಮ ನಾಡಿಯನ್ನು ನೋಡಿ ಅವರು ನಿಮ್ಮ ಶರೀರದಲ್ಲಿರುವಂಥ ಮೆಟಬಾಲಿಸಮ್ ಬಗ್ಗೆ ಮಾತಾಡ್ತಾರೆ. ಆಮೇಲೆ ನಿಮಗೆ ಒಂದು 15 ದಿವಸಕ್ಕಿರುವಂಥ ಮೆಡಿಸಿನ್ಸ್ ಆಗಲಿ, ಇಲ್ಲ ಡಿಟಾಕ್ಸಿಫಿಕೇಷನ್ ಅಂತ ಹೇಳುವಂಥ ಒಂದು ಪ್ರೊಸೆಸ್ ಆಗಲಿ, ಕರೆಕ್ಟಾದ ಡಯಟ್ ಆಗಲಿ ಅವರು ನಿಮಗೆ ಕೊಡ್ತಾರೆ. ನಮ್ಮ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿರುವ ಒಂದೊಂದು ಆಯುರ್ವೇದ ವೈದ್ಯರು ಕೂಡ ಈ ಥರನೇ ಮಾಡುವುದು. ಈ ಥರ ಮಾಡೋದ್ರಿಂದ ನಿಮಗೆ ತುಂಬ ಕ್ವಿಕ್ಕಾಗಿ ನಿಮಗೆ ಲಾಂಗ್ ಲಾಸ್ಟಿಂಗ್ ಆದಂಥ ಒಂದು ರಿಸಲ್ಟು ನಿಮಗೆ ಬರುತ್ತೆ. ಸೊ ಅರ್ಟಿಕೇರಿಯಲ್ ರ್ಯಾಷಸ್ ಏನಾದರೂ ನಿಮ್ಮ ಸಮಸ್ಯೆ ನಿಮಗೆ ಬಂದರೆ ನೋಡಿ, ದಯವಿಟ್ಟು ನೀವು ಅದನ್ನು ಸಬ್ಸೈಡ್ ಮಾಡುವಂಥ, ಇಮ್ಯುನಿಟಿ ಸಬ್ಸೈಡ್ ಮಾಡುವಂಥ ಔಷಧಿಗಳನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಅಥವಾ ಏನಾದರೂ ಆ ಥರ ತಗೊಳ್ತಾ ಇದ್ದೀರಾ ಅಂದರೆ ಅದನ್ನು ತಕ್ಷಣವೇ ನಿಲ್ಲಿಸಿ ಆಯುರ್ವೇದ ಚಿಕಿತ್ಸೆಯನ್ನು ಮಾಡುವುದು ಉತ್ತಮ. ನಮಸ್ಕಾರ.